ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆ, ಆದ್ರೆ ಸಿಎಂ ಆದೆ. ಸಿದ್ದು ತಮ್ಮ ನೆನಪಿನ ಬುತ್ತಿಯನ್ನ ಮೆಲುಕು ಹಾಕಿದ್ದಕ್ಕೆ. ಹುಟ್ಟು ಸಹಜ, ಸಾವು ಖಚಿತ. ಆದ್ರೆ ಜೀವನದಲ್ಲಿ ನಾವು ಏನಾಗಬೇಕು, ಹೇಗಿರಬೇಕು ಅನ್ನೋದು ನಾವು ತೆಗೆದುಕೊಳ್ಳೋ ನಿರ್ಧಾರಗಳ ಮೇಲೆ ಆಧಾರಿತವಾಗಿರುತ್ತೆ. ಆದ್ರೆ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಸಿದ್ದರಾಮಯ್ಯ ಸಿಎಂ ಆಗಿದ್ದೇಕೆ? ಅವರು ದಾರಿ ತಪ್ಪಿಸಿದ ಪ್ರಸಂಗ ಯಾವುದು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನೆನಪಿನ ಬುತ್ತಿಯೇ ಹಾಗೆ. ನಡೆದು ಹೋದ ಘಟನೆಗಳನ್ನ ಮೆಲುಕು ಹಾಕಿದ್ರೆ ಒಂಥರ ಹಿತ ಅನ್ಸುತ್ತೆ. ಹಿಂದೆ ಭೂತಕಾಲದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟಿದ್ರು, ಏನೇ ಸಂಕಷ್ಟಗಳನ್ನ ಅನುಭವಿಸಿದ್ರು, ಆ ವಿಚಾರಗಳನ್ನ ಈಗ ಮೆಲುಕು ಹಾಕಿದ್ರೆ ಒಂಥರ ಮನಸ್ಸಿಗೆ ಹಿತ ಅನ್ಸುತ್ತೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರ ಬದುಕಿನಲ್ಲೂ ಕೆಲವು ವಿಚಾರಗಳು ಹಿತ ಅನ್ಸುತ್ತಿವೆ. ನಿಮ್ಗೆ ಗೊತ್ತಿರಲಿ, ಸಿದ್ದರಾಮಯ್ಯ ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಚೆನ್ನಾಗಿ ಓದಿ ಒಳ್ಳೆಯ ಡಾಕ್ಟರ್ ಆಗ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಆದ್ರೆ ಆಗ ಒಳ್ಳೆ ಮಾರ್ಕ್ಸ್ ಬರೆದಿದ್ದಕ್ಕೆ ಇವತ್ತು ಸಿಎಂ ಆಗಿದ್ದಾರೆ. ಹೀಗಂತ ನಾವು ಹೇಳ್ತಿಲ್ಲ. ನಿನ್ನೆ ಮೈಸೂರಲ್ಲಿ ಕಿದ್ವಾಯಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಸಿದ್ದರಾಮಯ್ಯ ಇಂಥ ಮಾತನ್ನ ಹೇಳಿದ್ದಾರೆ. ನಾನು ಮೆಡಿಕಲ್ಗೆ ಡಾಕ್ಟರ್ ಆಗಬೇಕು ಅಂತ ನಮ್ಮ ಅಪ್ಪ ಆಸೆ ಇಟ್ಕೊಂಡಿದ್ರ, ಅದು ನಂಗೆ ಮಾರ್ಕ್ಸೇ ಬರಲಿಲ್ಲ, ಹಾಗಾಗಿ ಡಾಕ್ಟರ್ ಆಗಬೇಕು. ಒಂದು ವೇಳೆ ಡಾಕ್ಟರ್ ಆಗ್ಬಿಟ್ಟಿದ್ರೆ ನಾನು ಚೀಫ್ ಮಿನಿಸ್ಟ್ರೇ ಆಯ್ತಾ ಇರಲಿಲ್ಲ. ಸೊ ಹಂಗಾಗಿ ನಾನು BSc ಓದ್ಲಿಕ್ಕೆ ಓದದ್ದು. ಎನಿವೆ, ನಾನು ಡಾಕ್ಟರ್ ಆಗದೆ ಒಳ್ಳೇದೇ ಆಯಿತು. ರಾಜಕಾರಣದಲ್ಲಿ ಸಮಾಜದ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಕೇಳಿದ್ರಲ್ಲ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದನ್ನ. ನಾನು ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಮಾರ್ಕ್ಸ್ ಬರ್ಲಿಲ್ಲ. ಆಗ ಮಾರ್ಕ್ಸ್ ಬಾರದೆ ಡಾಕ್ಟರ್ ಸೀಟ್ ಸಿಗದೆ ಇರೋದೇ ಒಳ್ಳೇದಾಯ್ತು. ನಾನು ಡಾಕ್ಟರ್ ಆಗದೆ ಇರೋದೇ ಒಳ್ಳೇದಾಯ್ತು. ಸಿಎಂ ಆದಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಮೈಸೂರಲ್ಲಿ ಕಿದ್ವಾಯಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಭಾಷಣ ಮಾಡಿದ ಸಿದ್ದರಾಮಯ್ಯ ತಮ್ಮ ಹಳೆಯ ದಿನಗಳನ್ನ ಮೆಲುಕು ಹಾಕಿದ್ರು. ನಾನು ಓದುತ್ತಿದ್ದ ಕಾಲೇಜಿನ ಬಳಿಯೇ ಮೈಸೂರು ಮೆಡಿಕಲ್ ಕಾಲೇಜ್ ಇತ್ತು. ಕಾಲೇಜ್ ಬಳಿ ಒಂದು ಕ್ಯಾಂಟೀನ್ ಇತ್ತು. ಅಲ್ಲಿ ದೋಸೆ ತಿನ್ನಲು ಹೋಗುತ್ತಿದ್ದೆ. ಆಗ 19 ಪೈಸೆಗೆ ಒಂದು ಮಸಾಲೆ ದೋಸೆ, ಸೆಟ್ ದೋಸೆ 12 ಪೈಸೆ, 12 ಪೈಸೆಗೆ 4 ಸೆಟ್ ದೋಸೆ. ನಾನು ಕಾಫಿ ಕುಡಿಯೋದ್ ಬಿಟ್ಟು 2 ಸೆಟ್ ದೋಸೆ ತಿನ್ನುತ್ತಿದ್ದೆ ಅಂತ ಹೇಳಿದ್ದಾರೆ. ನಾವು ಅಲ್ಲಿ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಕ್ಯಾಂಟೀನ್ ಇತ್ತು. ದುಡ್ಡಿದ್ದಾಗ ಮಾತ್ರ ಹೋಯ್ತಿದ್ದೋ ಅಲ್ಲಿಗೆ ಕ್ಯಾಂಟೀನ್ಗೆ. ಆಗ 19 ಪೈಸೆ ಒಂದು ಮಸಾಲೆ ದೋಸೆ, ಒಂದು ಸೆಟ್ ದೋಸೆ ಅಂದರೆ 12 ಪೈಸೆ. 12 ಪೈಸೆಗೆ 4 ದೋಸೆ ಕೊಡೋರು. ನಾವು ಕಾಫಿ ಕುಡಿದೇನೆ 24 ಪೈಸೆ ಕೊಟ್ಬಿಟ್ಟು 4 ಆಣಿ ಕೊಟ್ಬಿಟ್ಟು 2 ಸೆಟ್ ದೋಸೆ ತಿಂದ್ಬಿಟ್ಟಿದ್ದೆ. ಹೀಗೆ ತಮ್ಮ ಬಾಲ್ಯದ ದಿನಗಳನ್ನ ಮೆಲುಕು ಹಾಕಿದ ಸಿಎಂ ಸಿದ್ದರಾಮಯ್ಯ ಕ್ಯಾನ್ಸರ್ ರೋಗಿಗಳಿಗೆ ಕಡಿಮೆ ದರದಲ್ಲಿ ಟ್ರೀಟ್ಮೆಂಟ್ ಸಿಗಬೇಕು, ಪ್ರತಿ ಜಿಲ್ಲೆಯಲ್ಲೂ ಉತ್ತಮ ಆಸ್ಪತ್ರೆ ನಿರ್ಮಾಣವಾಗಬೇಕು, ಕೈಗೆಟುಕುವ ದರದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಸಿಗಬೇಕು ಅಂತೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅದೇನೇ ಇದ್ರೂ ಒಂದೊಮ್ಮೆ ಸಿದ್ದರಾಮಯ್ಯನವರಿಗೆ ಆಗ ಡಾಕ್ಟರ್ ಆಗುವ ಅವಕಾಶ ಸಿಕ್ಕಿದ್ರೆ ಇವತ್ತು ಈ ರಾಜ್ಯದ ಸಿಎಂ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಸಿಎಂ ಸಿದ್ದರಾಮಯ್ಯನವರ ಬದುಕಿನಲ್ಲಾದ ಈ ತಿರುವಿನ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.